ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲನೆಯ ಆರೋಪಿಯಾಗಿರುವಂಥ ಪವಿತ್ರ ಗೌಡ ಈಗ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ದರ್ಶನ್ಗಿಂತ ಮೊದಲೇ ಅರ್ಜಿಯನ್ನ ಸಲ್ಲಿಸಿರೋದು ಯಾಕೆ ಗೊತ್ತಾ? ಯಾವ ಆಧಾರದಲ್ಲಿ ಪವಿತ್ರ ಗೌಡ ಅರ್ಜಿ ಸಲ್ಲಿಸಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತೀವಿ. ಪವಿತ್ರ ಗೌಡ ಜಾಮೀನು ಅರ್ಜಿ ಸಲ್ಲಿಕೆಗೆ ಕಾನೂನು ತಜ್ಞರು ಹೇಳೋದೇನು? ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂಥ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನ ಮಾಡ್ತೀವಿ. ಒಂದು ಕಡೆಗೆ ಸಾಮಾನ್ಯವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ ಮೇಲೆ ಅವ್ರ ಮೇಲಿರುವಂಥ ದೋಷಾರೋಪ ಏನಿದೆ, ಯಾವ ರೀತಿಯಾದಂಥ ಆರೋಪಗಳಿದೆ, ಅವ್ರು ಯಾವ ಇದರಲ್ಲಿ ಇದ್ದಾರೆ ಅನ್ನುವಂಥ ಕಂಡೀಷನ್ಸ್ ಮೇಲೆ ಬೇಲನ್ನು ಅಪ್ಲೈ ಮಾಡ್ಕೊಳ್ಳೋಕೆ ಅವ್ರಿಗೊಂದಿಷ್ಟು ಸಿಗುತ್ತೆ. ಸೊ ಇಲ್ಲಿ ಬೇಲ್ ಪ್ಲಾನ್ ಏನು? CRPC ಸೆಕ್ಷನ್. ಸೊ ಅದೀಗ CRPC ಆಗಲ್ಲ. ಈಗ ಅದು ಇವ್ರ ಕೇಸಲ್ಲಿ CRPC ಆಗಿ ಉಳ್ಕೊಳ್ಳುತ್ತೆ. ಕಾರಣ ತದನಂತರ BNSS ಬಂದಿರೋದು. ಸೊ ಹಾಗಾಗಿ ಇವರಿಗೆ ಇದನ್ನೇ ಅಪ್ಲೈ ಮಾಡ್ತಾರೆ. 437 ಪ್ರಕಾರ ಗಂಭೀರ ಅಪರಾಧ ಇದ್ರೂ ಕೂಡ ಜಾಮೀನಿಗೆ ಅವಕಾಶ ಇದೆ. 437 ಪ್ರಕಾರ ಸೆಕ್ಷನ್ 437 ಇದೇ ಸೆಕ್ಷನ್ನ ಅಡಿ ಬೇಲ್ ನೀಡಿ ಅಂತ ಅರ್ಜಿಯನ್ನ ಈಗ ಪವಿತ್ರ ಗೌಡ ಪರ ವಕೀಲರು ಕೇಳಿಕೊಳ್ತಾ ಇದ್ದಾರೆ. ಹೇಗೆ? ನನ್ನ ಪಾತ್ರ ಇಲ್ಲ, ಸುಖಾಸುಮ್ಮನೆ ಕೇಸ್ನಲ್ಲಿ ಸಿಲುಕಿಸಿದ್ದಾರೆ ಅಂತ ವಾದಿಸಬಹುದು. ಎಲ್ಲವೂ ಕೂಡ ಸಾಧ್ಯತೆಗಳಿವೆಲ್ಲ. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದನ್ನು ದರ್ಶನ್ ಗಮನಕ್ಕೆ ತಂದಿದ್ದೆ ನಾನು ಅಷ್ಟೇ. ನನ್ನ ಪಾತ್ರ ಇದರಲ್ಲಿ ಇಲ್ಲ. ನಾನು ಬರೀ ತಂದೆ ಈ ಥರ ಮೆಸೇಜ್ ಮಾಡ್ತಾ ಇದ್ದಾನೆ. ಆದರೆ ಏನೋ ಅಚಾತುರ್ಯವಾಗಿ ಹೋಗಿದೆ, ಇದರಲ್ಲಿ ನನ್ನ ಪಾತ್ರ ಇಲ್ಲ ಅನ್ನುವಂಥದ್ದನ್ನು ವಾದ ಮಾಡುವಂಥ ಸಾಧ್ಯತೆ. ನನ್ನ ಸ್ಥಾನದಲ್ಲಿ ಯಾವುದೇ ಮಹಿಳೆ ಇದ್ದರೂ ಕೂಡ ಆತ್ಮೀಯರ ಗಮನಕ್ಕೆ ತರ್ತಾ ಇದ್ರು. ಪ್ರತಿಯೊಬ್ಬರು ತರ್ತಾರೆ, ಯಾರೋ ಅನುಮಾನ ಇಲ್ಲ ಅದರಲ್ಲಿ. ನಾನೀಗಾಗಲೇ 2 ತಿಂಗಳು ಜೈಲಿನಲ್ಲಿ ಕಳೆದಿದ್ದೇನೆ. ಆರೋಗ್ಯ ಸಮಸ್ಯೆ, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೇನೆ ನಾನು. ಜೊತೆಗೆ ವಯಸ್ಸಾದ ತಾಯಿ ಇದ್ದಾರೆ, ಅವರ ಆರೈಕೆ ಮಾಡಬೇಕಾಗಿದೆ. ಶಾಲೆಗೆ ಹೋಗುವ ಮಗಳ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ. ನಾನು ಎಲ್ಲ ತನಿಖೆಗೂ ಕೂಡ ಸಹಕರಿಸಿದ್ದೇನೆ. ಬಿಡುಗಡೆಗೆ ಕೇಳ್ತಾ ಇಲ್ಲ, ಬೇಲ್ಗೆ ಕೇಳ್ತಾ ಇದ್ದೀನಿ ಅಂತ ವಾದಿಸಬಹುದು. ಸಾಧ್ಯತೆಗಳಿವು, ಈ ಅವಕಾಶಗಳು ಇದೆ. ಸೊ ಹಾಗಿದ್ದಾಗ ಪೊಲೀಸರ ಅಬ್ಜೆಕ್ಷನ್ ಏನಿರುತ್ತೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಚಾರ್ಜ್ ಶೀಟ್ಗೂ ಮುನ್ನ ಬೇಲ್ ಅರ್ಜಿ ಸಲ್ಲಿಸಿದರೆ ಆಕ್ಷೇಪವನ್ನು ಸಲ್ಲಿಸ್ತಾರೆ, ದೋಷಾರೋಪ ಪಟ್ಟಿಯನ್ನು. ಬೇಲ್ ನೀಡಲು ಪೊಲೀಸರು ಪ್ರಬಲವಾಗಿ ವಿರೋಧವನ್ನು ಮಾಡ್ತಾರೆ. ಬಹುತೇಕ ಪ್ರಕರಣಗಳಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕಿಂತಲೂ ಮುಂಚಿತವಾಗಿ ಇಂತಹ ಪ್ರಕರಣಗಳಲ್ಲಿ ಬೇಲ್ ಸಿಗೋದು ತುಂಬ ಕಷ್ಟ. ತನಿಖೆ ನಡೀತಾ ಇದೆ, ಚಾರ್ಜ್ ಶೀಟ್ ಕೊನೆಯ ಹಂತದಲ್ಲಿದೆ. ಚಾರ್ಜ್ ಶೀಟ್ ಹಾಕುವ ವೇಳೆ ಪುನರ್ ಹೇಳಿಕೆ ಕೂಡ ಬೇಕಾಗತ್ತೆ ನಮಗೆ. ಬೇರೆ ಆರೋಪಿಗಳು ಕೊಟ್ಟ ಉತ್ತರಗಳಿಗೆ ಅವರ ಹತ್ತಿರ ಪರಿಶೀಲನೆಯನ್ನು ಮಾಡಬೇಕಾಗತ್ತೆ, ಕ್ರಾಸ್ ಎಕ್ಸಾಮಿನೇಷನ್. ಹೊರಗೆ ಬಂದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ. ಇದೇ ಅತಿ ಮುಖ್ಯವಾಗಿರುತ್ತೆ. ಬೇಲ್ ಕೊಡದೇ ಇರೋದಕ್ಕೆ ಕಾರಣ ಏನು ಅಂದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಮತ್ತು ಸಾಕ್ಷಿಗಳನ್ನು ನಾಶಪಡಿಸುವಂತಹ ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ಬೇಲನ್ನು ರಿಜೆಕ್ಟ್ ಮಾಡ್ತಾರೆ, ಕೊಡೋದಿಲ್ಲ. ಬೇಲ್ ಸಿಕ್ಕರೆ ಸಾಕ್ಷಿಗಳಿಗೆ ಹಣದ ಆಮಿಷ ಒಡ್ಡುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳಿ ಕೇಸ್ನ ದಿಕ್ಕನ್ನು ತಪ್ಪಿಸುವಂತಹ ಸಾಧ್ಯತೆ ಇದೆ ಅಂತ ಅಬ್ಜೆಕ್ಷನನ್ನು ಮಾಡುವಂಥ ಅವಕಾಶ ಪೊಲೀಸರಿಗಿರುತ್ತೆ. ಇವೆಲ್ಲ ಸಾಧ್ಯತೆಗಳು ಇದೆ. ಈಗ ಸದ್ಯಕ್ಕೆ ಅವರು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಯಾವ ಆಧಾರದ ಅಡಿಯಲ್ಲಿ ಅಂತಂದರೆ ಈಗಾಗಲೇ ನಿಮ್ಗೆ ಹೇಳಿದ್ವಲ್ಲ, ಆ ವಿಚಾರದ ಅಡಿಯಲ್ಲಿ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ಗವಿನಾಗಮಂಗಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈ ಪ್ರಕರಣದಲ್ಲಿ ಇವ್ರದ್ದು BNS ಬರೋಕ್ಕಿಂತ ಮುಂಚಿತವಾಗಿಯೇ ಈ ಪ್ರಕರಣ ಬಂದಿರೋದ್ರಿಂದ ಇವರನ್ನು CRPC ಸೆಕ್ಷನಲ್ಲಿ IPC ಸೆಕ್ಷನಲ್ಲೇ ತಗೊಳ್ತಾರೆ ಅನ್ನುವಂಥದ್ದನ್ನು ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ CRPC ಸೆಕ್ಷನ್ 437 ಪ್ರಕಾರನೇ ಹೋಗೋದೇ ಆದರೆ ಜಾಮೀನು ಚಾರ್ಜ್ ಶೀಟ್ ಸಲ್ಲಿಕೆ ಆಗೋಕ್ಕಿಂತ ಮುಂಚಿತವಾಗಿ ಜಾಮೀನು ಸಿಗೋದು ಬಹುತ್ ಕಷ್ಟ ಅನ್ಸುತ್ತೆ ಅಲ್ಲ ಇಂಥ ಗಂಭೀರವಾಗಿರುವಂಥ ಕೊಲೆ ಪ್ರಕರಣಗಳಲ್ಲಿ. ನರಸಿಂಹಮೂರ್ತಿ, ಅರುಣ್, ನಿಜ. ಯಾವ ಕಾರಣಕ್ಕೋಸ್ಕರ, ಯಾವ ಗ್ರೌಂಡ್ಸ್ನ ಆಧಾರದ ಮೇಲೆ ಇದೀಗ ಪವಿತ್ರ ಗೌಡ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡ್ರು? ಸಾಮಾನ್ಯವಾಗಿ ಕೊಲೆ, ಕಿಡ್ನ್ಯಾಪ್, ಅತ್ಯಾಚಾರ ಈ ತರಹದ ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಆಗೋದಕ್ಕೂ ಮೊದಲು ಅಷ್ಟು ಸುಲಭವಾಗಿ ಜಾಮೀನು ಸಿಗೋದಿಲ್ಲ. ಹೀಗಿದ್ದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಈಗ ಯಾಕೆ ಜಾಮೀನಿಗೆ ಹಾಕ್ಕೊಂಡ್ರು ಅಂತೇಳಿ ಕಾನೂನು ತಜ್ಞರ ಜೊತೆ ಒಂದಷ್ಟು ಚರ್ಚೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಇವರು CRPC 437 ಅಡಿ ಒಂದಷ್ಟು ವಿನಾಯಿತಿಗಳಿದ್ದಾವೆ, ಆ ವಿನಾಯಿತಿಗಳಡಿ ಜಾಮೀನನ್ನು ಕುಡಿ ಅನ್ನೋ ನಿಟ್ಟಿನಲ್ಲಿ ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೊಂಡಿರಬಹುದು ಅನ್ನೋ ಮಾತುಗಳು ಕೇಳಿಬರ್ತಿದ್ದಾವೆ. ಅಂದರೆ ಈಗಾಗಲೇ ತನಿಖೆಗೆ ನಾನು ಸಹಕಾರವನ್ನು ಕೊಟ್ಟಿದ್ದೀನಿ, ಅದ್ರ ಜೊತೆಗೆ ನಾನು ಈಗಾಗಲೇ ಕಳೆದ 72-73 ದಿನಗಳಿಂದ ಜೈಲಲ್ಲಿದ್ದೀನಿ, ಮತ್ತು ನನ್ನ ವಯಸ್ಸಾದ ತಾಯಿ ಆಕೆಯ ಆರೈಕೆ ಮಾಡಬೇಕಿದೆ, ನನ್ನ ಮಗಳ ವಿದ್ಯಾಭ್ಯಾಸದ ಕಡೆ ಗಮನವನ್ನು ಹರಿಸಬೇಕಿದೆ, ಆಕೆಯ ಜವಾಬ್ದಾರಿಯನ್ನು ನೋಡ್ಕೊಳ್ಬೇಕಿದೆ, ಮತ್ತು ನನಗೂ ಕೂಡ ಜೈಲಿನಲ್ಲಿ ಆರೋಗ್ಯ ಸರಿ ಇಲ್ಲ, ನಾನು ಒಬ್ಬ ಮಹಿಳೆ, ಅದ್ರ ಜೊತೆಗೆ
ನನಗೆ ಆತ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜನ್ನು ಅಶ್ಲೀಲ ಫೋಟೋವನ್ನು ಕಳಿಸಿದಂತಹ ಸಂದರ್ಭದಲ್ಲಿ ನಾನು ಸಹಜವಾಗಿ ದರ್ಶನ್ ಹಾಗೆ ನನ್ನ ಮನೆಯ ಹುಡುಗ ಆತನಿಗೆ ಹೇಳಿದ್ದೆ. ನಾನು ಈ ರೀತಿಯಾಗಿ ಕೊಲೆ ಮಾಡಿ ಅಂತೇಳಿ ಹೇಳಿರಲಿಲ್ಲ ಅವರಿಗೆ, ಅಚಾತುರ್ಯವಾಗಿ ಹೀಗೆ ಆಗೋಗಿದೆ. ನಾನು ಯಾವ ಒಂದು ಕೊಲೆ ಕೃತ್ಯದಲ್ಲಿ ಭಾಗಿಯಾಗಿಲ್ಲ, ಇಷ್ಟಾದರೂ ಸಹ ನನ್ನನ್ನು ಪ್ರಕರಣದಲ್ಲಿ ಏವನ್ ಆರೋಪಿ ಮಾಡಲಾಗಿದೆ. ಹೀಗೆ ಒಂದಷ್ಟು ಗ್ರೌಂಡ್ಸ್ಗಳನ್ನು ಇಟ್ಟುಕೊಂಡು ಪವಿತ್ರ ಗೌಡ ಪರ ವಕೀಲರಾದಂತಹ ರೇನಿ ಸೆಬಾಸ್ಟಿಯನ್ ಅವರು ವಾದವನ್ನು ಮಂಡನೆ ಮಾಡಬಹುದು. ಸಹಜವಾಗಿ ಈಗಾಗಲೇ ಚಾರ್ಜ್ ಶೀಟ್ಗೂ ಮೊದಲು ಇವರು ಬೇಲ್ಗಾಗಿ ಜಾಮೀನಿಗಾಗಿ ಅರ್ಜಿಯನ್ನು ಹಾಕ್ಕೊಂಡಿರೋದ್ರಿಂದ ಆಕ್ಷೇಪಣೆಯನ್ನು ಸಹಜವಾಗಿ SIT ಕಡೆಯಿಂದ ಸಲ್ಲಿಕೆಯನ್ನು ಸಹ ಮಾಡ್ತಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಸಲ್ಲಿಕೆ ಮಾಡ್ತಾರೆ. ಅವರು ಒಂದಷ್ಟು ಅಂಶಗಳನ್ನು ಹೇಳ್ತಾರೆ. ಅಂದರೆ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಜಾಮೀನಿಗಾಗಲೇ ಸಲ್ಲಿಕೆ ಮಾಡಿದ್ದಾರೆ, ನಾವಿನ್ನೂ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ. ಈ ಸಂದರ್ಭದಲ್ಲಿ ಏನಾದರೂ ಜಾಮೀನನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುತ್ತೆ, ಅವ್ರಿಗೆ ಹಣದ ಆಮಿಷವನ್ನು ಒಡ್ಬೋದು, ಹೀಗಾಗಿ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ರಬಲವಾಗಿ ಆಕ್ಷೇಪವನ್ನು ಸಹ ಸಲ್ಲಿಕೆ ಮಾಡ್ತಾರೆ. ಆದರೆ ಇದೆಲ್ಲವೂ ಕೂಡ ವಾದ ಪ್ರತಿವಾದ ಮುಗಿದು ಆ ಬಳಿಕವಷ್ಟೇ ನ್ಯಾಯಾಧೀಶರು ತೀರ್ಮಾನವನ್ನು ಆದೇಶವನ್ನು ಪ್ರಕಟಿಸಲಿದ್ದಾರೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.